ಓದಿ ಬ್ರದರ್ ವಾಕ್ಯ. ನನ್ನಲ್ಲಿಯೂ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸ ಇಡಿ, ನನ್ನ ಪಿತನ ಆಸ್ಥಾನದಲ್ಲಿ ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದ್ದವೆ, ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ, ನಿಮಗೆ ನಾನು ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ನಿಮಗೆ ಯಾರೆಲ್ಲ ಕೈ ಎತ್ತಿದ್ರಿ? ಯಾರೆಲ್ಲ ಕೈ ಎತ್ತಿದ್ರಿ? ಯಾರೆಲ್ಲ ಕೈ ಎತ್ತಿದ್ರಿ? ನಿಮಗೆ ಹೋಗಿ, ನಾನು ಮಂತ್ರಿ ಅಲ್ಲ, ಯಾವ ರಾಜಕೀಯ ವ್ಯಕ್ತಿ ಅಲ್ಲ, ಪ್ರಧಾನಿ ಅಲ್ಲ, ನಿಮ್ಮ ತಂದೆ ಅಲ್ಲ, ತಾಯಿ ಅಲ್ಲ, ನಿಮ್ಮ ಹಣ ಅಲ್ಲ, ಯೇಸು ಕ್ರಿಸ್ತನೇ ಹೋಗಿ ನನ್ನ ಪಿತನ ಸನ್ನಿಧಾನದಲ್ಲಿ ನಾನೇ ಹೋಗಿ ನಿಮಗೆ ಒಂದು ಸ್ಥಳವನ್ನು, ಬ್ಯೂಟಿಫುಲ್ ಜಾಗ, ಒಳ್ಳೆ ಏರಿಯಾ, ಒಳ್ಳೆ ಪಾರ್ಕ್, ನಿನ್ನ ಮನೆಯನ್ನ, ನಿನ್ನ ಜಾಗವನ್ನ ಹನಿಗೊಳಿಸ್ತೇನೆ. ಚಪ್ಪಾಳೆ ತಟ್ಟಿ ಕೈ ತಟ್ಟಿ ಕರ್ತನ ನಗನ ಪಡಿಸಿ. ಅದು ಫೇಕ್ ಅಲ್ಲ, ಫೇಕ್ ಅಲ್ಲ. ನಾನು ಮೋಡದಲ್ಲಿ ಸೈಟ್ಗಾಗಿ ಅಪ್ಲಿಕೇಶನ್ ಹಾಕಿ ಸುಮಾರು 16 ವರ್ಷ ಆಯಿತು. 16 ಇಯರ್ಸ್. 3 ಸಲ ರಿನ್ಯೂವಲ್ ಮಾಡಿದ್ದಾನೆ. ಸೈಟ್ ಅಲಾಟ್ ಆಗಿಲ್ಲ, ಸೈಟ್ ಅಲಾಟ್ ಆಗಲಿಲ್ಲ. ಆದರೆ ನನ್ನ ಪಿತನ ಜಾಗದಲ್ಲಿ ನನಗೆ ಒಂದು ಸೈಟ್ ಇದೆ. ಆ ಸೈಟ್ ಮೋಸ ಹೋಗಲ್ಲ. ಆ ಸೈಟ್ ನನ್ನ ಬರ್ತ್, ನನ್ನ ಹುಟ್ಟುವಾಗಲೇ, ನನ್ನ ತಂದೆ ತಾಯಿ ಆಲಯಕ್ಕೆ ದೀಕ್ಷೆಗೆ ಬಂದಾಗಲೇ, ನನಗೆ ಬ್ಯಾಪ್ಟೈಸ್ ಆಗುವಾಗಲೇ ನಿನಗೆ ಒಂದು ಪರಲೋಕದಲ್ಲಿ ನಿನಗೆ ಒಂದು ಸೈಟ್. ಈ ಸೈಟನ್ನು ನೀನು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನನ್ನನ್ನು ನೀನು ಆರಾಧಿಸುವಾಗ, ನನ್ನನ್ನು ನೀನು ಲೋಕದಲ್ಲಿ ಪ್ರಚುರಪಡಿಸುವಾಗ, ನನ್ನ ಹೆಸರನ್ನು ಲೋಕದಲ್ಲಿ ಎತ್ತಿ ಹೇಳುವಾಗ, ನನ್ನ ಹೆಸರನ್ನು ಲೋಕದಲ್ಲಿ ಅನೇಕ ಜನರಿಗೆ ಮಾನಸಾಂದ್ರ ಪಡಿಸುವಂಥ ನಿನ್ನ ನಡೆ ಮತ್ತು ನಿನ್ನ ನುಡಿಯಲ್ಲಿ ಅನೇಕರನ್ನ ದೇವಾಲಯಕ್ಕೆ ನೀನು ಕರ್ಕೊಂಡು ಬಂದಾಗ, ನಿನ್ನ ನಡೆ ಮತ್ತು ನುಡಿಯಲ್ಲಿ ಅನೇಕರ ಬದಲಾವಣೆಯಲ್ಲಿ ನಿನಗೆ ನಾನು ಸ್ಯಾಂಕ್ಷನ್ ಮಾಡಿ ಕೊಡ್ತೇನೆ. ಬ್ಯೂಟಿಫುಲ್ ಆದಂಥ ನಿನಗೆ ಎಷ್ಟು ಜಾಗ ಬೇಕು? 30, 40, 60, 40, 100x100, 200x100 ನಿನಗೆ ಬೇಕಾ? ಎಂಥ ಜಾಗ ನಾನು ನಿನಗೆ ಹನಿ ಮಾಡಿಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನನ್ನನ್ನು, ನನ್ನ ಪಿತನನ್ನು ನಂಬು. ಯಾಕೆ ನನ್ನನ್ನು? ಇನ್ನು ಯೇಸು ಎಲ್ಲಿ ಹೋಗಲಿಲ್ಲ, ಸತ್ತು ಇನ್ನು ಪರಲೋಕಕ್ಕೆ ಹೋಗಲಿಲ್ಲ. ಅದಕ್ಕಾಗಿ ದೇವರನ್ನ ನಂಬು, ನನ್ನನ್ನು ನಂಬು. ನಾನು ಹೋದ ಮೇಲೆ ನಿನಗೆ ಕ್ಲಿಯರ್. ನಾವು ಹೋದ್ಮೇಲೆ ಕ್ಲಿಯರ್. ಯಾರಿಗೆ ಬೇಕು ಜಾಗ, ಪ್ರಾರ್ಥಿಸಿ. ಆ ಜಾಗಕ್ಕಾಗಿ ತವಕ ಪಡಿ. ಈ ಜಾಗ ಕಷ್ಟಪಟ್ರಿ. ಪಾಪ ಅವರು 9 ಮನೆ ಕಟ್ಟಿದ್ರು, ಸಾಲ ಎಲ್ಲ ಕೊಡಬೇಕು, ಸಾಲ ಎಲ್ಲ ತೀರಿಸಿದ್ರು. ಅಬ್ಬಾ, ಸಾಲ ಎಲ್ಲ ಸುಖಕ್ಕಾಗಿ, ಕ್ಷಣದ ಒಂದು ಆಸೆಗಾಗಿ ಈ ಲೋಕದ ಜನರ ಜೊತೆಯಲ್ಲಿ ಬೆರಿಬೇಡ್ರಿ. ಏಕೆಂದರೆ ನಿಮಗೂ ಅವರಿಗೂ, ಅವಿಶ್ವಾಸಿಗೂ ವಿಶ್ವಾಸಕ್ಕೂ ಅಜ್ಜಗಜ್ಜಾಂತರ ವ್ಯತ್ಯಾಸ ಇದೆ. ಅದಕ್ಕಾಗಿ ಅವರ ಕಣ್ಣು, ಅವರ ಕಿವಿ, ಅವರ ಬಾಯಲ್ಲಿ ಬರುವಂಥದ್ದು ಕೇವಲ ಕಲುಷಿತವಾದ ಕಾಮಾಭಿಲಾಷೆಯ ದುಷ್ಟ ಗುಣಗಳು ನಿನ್ನನ್ನು ಸ್ವಾಧೀನ ಮಾಡಿಕೊಳ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಕಡೆ ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ಓದಿ ಬ್ರದರ್ ವಾಕ್ಯ. ಅದು ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ಯಾರನ್ನ? ಪ್ರತಿಯೊಬ್ಬರನ್ನ ಹೇಳ್ರಿ. ಯಾರನ್ನ? ಈಗ ಕೈ ಹಿಡ್ಕೊಳ್ರಿ ಎಲ್ರು, ಅಕ್ಕಪಕ್ಕ ಕೈ ಹಿಡ್ಕೊಳ್ರಿ ಎಲ್ರು. ಯಾರು ಒಂಟಿಯಾಗಿರ್ಬೇಡ್ರಿ, ಎಲ್ಲ ಕೈ ಹಿಡ್ಕೊಳ್ರಿ. ಎಲ್ರಿಗೂ ಬಾಯಿ ಇದೆಯಲ್ಲ? ಬಾಯಿ ಇದೆಯಲ್ವಾ? ಎಲ್ಲರೂ ಜೋರಾಗಿ ಹೇಳ್ರಿ. ಏಕೆಂದರೆ ನಿಮಗೆ ಒಂದು ಸೈಟ್ ಇವತ್ತು ಅಲಾಟ್ಮೆಂಟ್. ಇವತ್ತೊಂದು ಸೈಟು ನಿಮಗಿಲ್ಲ ಅನ್ನಂಗಿಲ್ಲ. ದುಃಖಿಸ್ಬೇಡ್ರಿ. ಸೈಟ್ ಇಲ್ಲ ಅಂತ ಅಳಬೇಡ್ರಿ, ಮನೆ ಇಲ್ಲ ಅಳಬೇಡ್ರಿ. ಸರ್ವೇಶ್ವರನ ಆ ಸನ್ನಿಧಾನದಲ್ಲಿ, ಪರಲೋಕದಲ್ಲಿ ಒಂದು ನಿಮಗೆ ಒಳ್ಳೆಯ ಸೈಟ್. ಯಾವ್ದು ಬೇಕು? ದೊಡ್ಡದು ಬೇಕಾ, ಚಿಕ್ಕದು ಬೇಕಾ? ನೀವೇ ದೇವ್ರ ಹತ್ರ ಕೇಳ್ಕೊಟ್ರಿ. 40-60 ಬೇಕಾ, ಇಲ್ಲ 30x40 ಬೇಕಾ, ಇಲ್ಲ 20-30 ಬೇಕಾ? ಯಾವ್ದು ಬೇಕು? ಚಾಯ್ಸ್ ಇಸ್ ಯುವರ್ಸ್. ನಿಮ್ಮ ಚಾಯ್ಸ್ ಯಾವ್ದು ಬೇಕು ಕೇಳ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಲ್ಲರೂ ಯಾರ ಕೈ ಹಿಡ್ದಿದ್ದೀರಿ ಅವ್ರನ್ನ ನೋಡ್ರಿ. ಯಾರ ಕೈ ಹಿಡ್ದಿದ್ದೀರಿ ಅವ್ರನ್ನ ನೋಡ್ಬೇಕು.
ಓಕೆನಾ? ನನ್ನ ನೋಡಬಾರ್ದು, ಯಾಕೆಂದ್ರೆ ನನಗೆ ಸೈಟ್ ಇದೆ, ಇಲ್ಲೂ ಸೈಟ್ ಇದೆ, ಪರಲೋಕದಲ್ಲೂ ಸೈಟ್ ಇದೆ ನನಗೆ. ಓಕೆನಾ? ಈಗ ನಿಮಗೆ ನೀವು ಪರಲೋಕದ ಪರಿಶುದ್ಧವಾದ ದೈವ ಸಾನ್ನಿಧ್ಯ ನಿಮ್ಮ ಬಾಯಲ್ಲಿ ಯಾವಾಗ ಬರ್ತದೋ ತಥಾಸ್ತು, ದೇವರು ನಿಮಗೆ ಅನುಗ್ರಹಿಸಿರ್ತಾರೆ. 99% ಅಲ್ಲ, 100% ನಿಮಗೆ ಅದು ನೆರವೇರ್ತದೆ. ಓದಿ ಬ್ರದರ್, ಹೇಳ್ಕೊಡಿ, ಎಲ್ಲರೂ ಬಾಯಿ ತೆರೆದು ಹೇಳ್ರಿ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ ವಚನಗಳು 2 ಮತ್ತು 3. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನನ್ನ ನೋಡಿರಿ? ಹಲೋ. ಹಾಗಾದ್ರೆ ನನ್ನ ನೋಡಿದವರಿಗೆ ಮನೆ ಇಲ್ಲ. ನನ್ನ ಯಾರು ನೋಡಿದ್ರಿ? ನಿಮಗೆ ಏನಿಲ್ಲ. ಅದಕ್ಕೆ ಈಗಲಾದರೂ ದಯವಿಟ್ಟು ಕಂಪ್ಲೀಟ್ ಗಂಡ ಹೆಂಡ್ತಿರು ಜಗಳ ಆಡ್ಕೊಂಡು ಬಂದಿರ್ತೀರಿ. ಇಲ್ಲಿ ಒಂದು 2-3 ಜನ ಜಗಳ ಆಡ್ಕೊಂಡು ಬಂದಿರೋರು ಇದ್ದೀರಿ. ನಾನು ಹೇಳು ಅಂದರೆ ಹೇಳ್ತೇನೆ. ಗಂಡ ಹೆಂಡ್ತಿ ಜಗಳ ಆಡ್ಕೊಂಡು இந்த பேயா நான் ಪಾಕ್ಟೋ ಜಗಳ ಆಡ್ಕೊಂಡು ಬಂದಿದ್ರು ಪರವಾಗಿಲ್ಲ. ನಿಮ್ಮ ಸುಂದರವಾದ ಹೆಂಡತಿಯ ಸುಂದರವಾದಂಥ ಗಂಡನ ಮುಖವನ್ನು ನೋಡ್ರಿ. ಕೈ ಹಿಡ್ಕೊಳ್ರಿ, ಹಿಡೀರಿ ಕೈ. 3 ಜನ ಇದ್ದೀರಿ. 3 ಜನ ಇದ್ರೆ ಒಂದು ಕಾರ್ಯ, ಒಬ್ಬರನ್ನ ಬಿಟ್ಬಿಡ್ರಿ. ಯಾರು ಸಿಂಗಲ್ ಇದ್ದಾರೋ ಅವ್ರು ಈ ಇಬ್ಬರ ಮುಖವನ್ನು ಅವ್ರು ನೋಡ್ಲಿ. ಓಕೆನಾ? ಕೈ ಮಾತ್ರ ಹಿಡ್ಕೊಳ್ರಿ. ಕೈ ಹಿಡ್ಕೊಂಡು ಅಕ್ಕಪಕ್ಕ ಮುಖ ನೋಡ್ರಿ. ದಯವಿಟ್ಟು ಎಲ್ಲರೂ ಹೇಳ್ರಿ, ಬಿಕಾಸ್ ನಿಮ್ಮ ಆತ್ಮ ಸ್ವಾಮಿ ಆಶೀರ್ವದಿಸ್ತಾ. ಇದು ತಮಾಷೆದಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದಾನೆ. ದೇವರು ನಿನಗೆ ಅನುಗ್ರಹಿಸ್ತಾರೆ. ಈಗಿಲ್ಲ, ಮುಂದಿನ ದಿನಗಳಲ್ಲಿ ಒಂದು ಸೈಟ್ ನಿಮಗೆ ಇಲ್ಲಿ ಅಲಾಟ್ ಆಗದಿದ್ರೆ ಕೇಳ್ರಿ, ಒಂದು ಮನೆ ಕಟ್ಟದೇ ಇದ್ರೆ ಕೇಳ್ರಿ. ಕಾರಣ ಯಾಕೆಂದರೆ ಸ್ವಾಮಿಯ ಆಶೀರ್ವಾದ ಕ್ರಿಸ್ತನಲ್ಲಿ ನಿನ್ನ ಭರವಸೆ ಕ್ರಿಸ್ತನಲ್ಲಿ ಭರವಸೆ ಇಡು. ಕೈ ಹಿಡ್ಕೊಳ್ರಿ, ಅವ್ರ ಮುಖವನ್ನು ನೋಡ್ರಿ. ಕೈ ಹಿಡಿದವ್ರ ಮುಖ ನೋಡ್ರಿ. ಈಗ ಬ್ರದರ್ ಹೇಳ್ಕೊಡ್ತಾರೆ, ದಯವಿಟ್ಟು ಎಲ್ಲರೂ ಜೋರಾಗಿ ಹೇಳ್ರಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 14 ವಚನಗಳು 2 ಮತ್ತು 3. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನು ಇರುವ ಎಡೆಯಲ್ಲೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಕೈ ಹಾಗೆ ಹಿಡ್ಕೊಂಡಿದ್ದಾರೆ ತಾನೆ? ಅವ್ರನ್ನ ನೋಡ್ರಿ. ಈಗ ಯೇಸು ಕ್ರಿಸ್ತರು, ಸಾಕ್ಷಾತ್ ಯೇಸು ಕ್ರಿಸ್ತರು ನಿನಗಾಗಿ ನಿಮಗಾಗಿ ಒಂದು ಮನೆಯನ್ನ ದೇವರ ಆ ಸಮಕ್ಷೇಮದಲ್ಲಿ ತಯಾರು ಮಾಡಿದಂತ ಮನೆಯಲ್ಲಿ ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೆಯ ಸುಂದರವಾದ ಅಭಿಷೇಕವುಳ್ಳ ಮನೆಯನ್ನ ವಾಗ್ದಾನದೊಂದಿಗೆ ತಯಾರು ಮಾಡುವ ಆ ಮನೆಯನ್ನ ನೀನು ಯಾವ ಕಾರಣಕ್ಕೂ ತಪ್ಪಿಸಿಕೊಳ್ಳದೆ ಆ ಮನೆಯನ್ನ ನಿನ್ನ ಸ್ವಂತ ಮನೆಯಾಗಿ ಸ್ವೀಕರಿಸು. ಯೇಸು ಕ್ರಿಸ್ತನ
ನಂಬಿಕೆಯುಳ್ಳ ನಂಬಿಕೆಯುಳ್ಳ ಈ ವಾಗ್ದಾನವು ವಾಗ್ದಾನವು ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ಕುಟುಂಬದಲ್ಲಿ, ನಿನ್ನ ಪರಿಸರದಲ್ಲಿ, ನಿನ್ನ ಕುಟುಂಬಸ್ಥರಲ್ಲಿ, ಕುಟುಂಬಸ್ಥರಲ್ಲಿ, ನನ್ನಿಂದ, ನನ್ನಿಂದ, ನಮ್ಮಿಂದ, ನಮ್ಮಿಂದ, ನನ್ನ ಸಭೆಯಿಂದ ನಮ್ಮ ಸಭೆಯಿಂದ, ನಿನಗೂ ನಿಮಗೂ, ನಿಮ್ಮ ಕುಟುಂಬಕ್ಕೂ ಕುಟುಂಬಕ್ಕೂ ದೇವನು ಕೊಡುವಂತ ದೇವರು ಕೊಡುವಂತ ವಾಗ್ದಾನ ನೆರವೇರಲಿ. ನೆರವೇರಲಿ. ಆಮೇನ್. ಆಮೆನ್. ಒಂದು ಸೆಕೆಂಡ್ ಕೊಡ್ರಿ ಅವರಿಗೆ. ಎಸ್, ಗುಡ್. ಎಲ್ರು ಎದ್ದು ನಿಂತ್ಕೊಳ್ಳೋಣ. ದೇವನ ಮೊದಲನೆಯ ವಾಕ್ಯ ನನ್ನ ನನ್ನ ಅಪ್ಪನ ಮನೆಯಲ್ಲಿ. ಅಮ್ಮ, ಅಪ್ಪ, ನಾನು ನನ್ನ ಅಪ್ಪನ ಮನೆಯಲ್ಲಿ ಇರಬೇಕೆಂಬುದಾಗಿ ಜೀಸಸ್ ಯೇಸುವಿನ ಮೊದಲನೆಯ ವಾಕ್ಯ. ಯೇಸುವಿನ ಮೊದಲನೇ ವಾಕ್ಯ, ಯೇಸುವಿನ ಕಲ್ವಾರಿ ಶಿಲುಬೆಯಲ್ಲಿ ಕಡೇ ವಾಕ್ಯ. ಕಡೇ ವಾಕ್ಯ ಏನು? ಕಡೇ ವಾಕ್ಯ ನನ್ನ ಪ್ರಾಣ ಬಿಡುವ ಆ ಸಂದರ್ಭ, ಕಡೇ ಲಾಸ್ಟ್ ಮಿನಿಟ್. ಅಪ್ಪ, ಅಬ್ಬ, ನನ್ನದೆಲ್ಲವೂ ಮುಗಿಯಿತು, ನನ್ನದೆಲ್ಲವೂ ಮುಗಿಯಿತು. ನನ್ನನ್ನು ಹೊಡೆದ್ರು, ನನ್ನನ್ನು ಉಗಿದ್ರು, ನನ್ನನ್ನು ಚಿತ್ರ ಹಿಂಸೆ ಮಾಡಿದ್ದಾರೆ. ಇದೋ ನನ್ನ ತಲೆಯಲ್ಲಿ ಮುಳ್ಳಿನ ಕಿರೀಟ, ತಾಳಲಾರದಂತ ವೇದನೆ, ನನ್ನ 2 ಕಣ್ಣು ಗುಡ್ಡೆಗಳು ಈಚೆ. ಅಪ್ಪ, ನಾನು ಯಾರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೋ ಸೀಳಿದಂತ ನನ್ನ ಈ ಶರೀರ, ದುಃಖ, ಆ ವೇದನೆ, ಅವಮಾನ ನನ್ನ ಮುಖದಲ್ಲಿ, ಉಗುಳು ಚಾಟಿಯಿಂದ ಮಾತ್ರವಲ್ಲ ಅಪ್ಪ, ನನ್ನನ್ನ ಕೊರಟೆಗಳಿಂದ ಒಡೆದು ನನ್ನ ಚರ್ಮ, ನನ್ನ ಒಂದು ಮಾಂಸವು ಕಿತ್ತು ಹೊರಗೆ ಬಂದು ನೇತಾಡುವಂತ ಮಾಂಸ. ಅಪ್ಪ, ಅಬ್ಬಾ, ಇದು ನಾನು ಎಲ್ಲವನ್ನ ನೆರವೇರಿಸಿದ್ದೇನೆ. ನಿನ್ನ ಚಿತ್ತವನ್ನು ನಾನು ನೆರವೇರಿಸಿದ್ದೇನೆ ಅಪ್ಪ. ನಾನು ಯಾವ ಕಾರಣಕ್ಕೂ ನನ್ನ ಚಿತ್ತವನ್ನು ಇಲ್ಲಿ ನಾನು ಯಾವ ಕಾರಣಕ್ಕೂ ಮೊಟಕುಗೊಳಿಸ್ಲಿಲ್ಲ ಅಪ್ಪ. ಪ್ಲೀಸ್, ಇದು ತಂದೆ, ಅಪ್ಪ, ಎಲ್ಲವನ್ನ ನೆರವೇರಿಸಿದ್ದೇನೆ ಅಪ್ಪ. ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡ್ತಿದ್ದೇನೆ. ಕಡೇ ವಾಕ್ಯ, ಕಡೇ ವಾಕ್ಯ. ಫಸ್ಟ್ ಮಾತು ಬರುವಾಗ ತನ್ನ ತಂದೆ ತಾಯಿಗೆ ಹೇಳಿದಂತ ಒಂದೇ ಒಂದು ಮಾತು, ಚೊಚ್ಚಲ ಮಾತು, ಪ್ರೀತಿಯ ಮಾತು, ಅಮೂಲ್ಯವಾದ ಮಾತು, ಅಭಿಷೇಕದ ಮಾತು. ಅಮ್ಮ, ಅಪ್ಪ, ನಾನು ಎಲ್ಲಿರಬೇಕು? ಇದೋ ನನ್ನ ಪಿತನ ಆಲಯದಲ್ಲಿ, ನಾನು ನನ್ನ ಅಪ್ಪ ಮನೆಯಲ್ಲಿದ್ದೇನೆ. ನಿನಗೆ ಅದು ಗೊತ್ತಿಲ್ವಾ? ಕಡೇ ಮಾತು, ಕಡೇ ವಾಕ್ಯ. ಅಬ್ಬಾ, ಇಡೀ ಶರೀರವೇ ಚಿತ್ರವಾಗಿ, ಆ ಶರೀರದಿಂದ ರಕ್ತವು ಒಣಗಿ ಹೋಗಿ ಬಟ್ಟೆ ಇಲ್ಲದಂತ ಬರಿದಾದಂತ ಮೈ. ಏಸು ನಿಮ್ಮೆಲ್ಲರಿಗಾಗಿ, ನಮ್ಮೆಲ್ಲರಿಗಾಗಿ ಪಾಡುಪಟ್ಟಂತ, ಶಿಲುಬೆಯಲ್ಲಿ ಏರಿ ಪ್ರಾಣವನ್ನು ಕೊಡುವ, ಬಿಸಿಲಿನ ತಾಪಕ್ಕೆ ಇಡೀ ಮೈ ಚುರಿಗುಟ್ಟುವ ಆ ಬಿಸಿಲು, ತಿನ್ನಲಾರದಂತ ನೋವು, ಯಾರು ಸಹಾಯಕ್ಕೆ ಇಲ್ಲದಂತ ಶಿಷ್ಯರು, ತಾಯಿ ಮಾತ್ರವೇ ಆ ಮಗುವನ್ನ ನೋಡಿ ಅಂಬಲಿಸುವಂತ ತಾಯಿ. ಇದೋ ಒಂದು ಅಕ್ಷರ ಮಾತನಾಡದೆ ತನ್ನ ಎದೆ ಹಾಲನ್ನು ಕುಡಿಸಿ ಬೆಳೆಸಿದಂತ ತಾಯಿ, ತನ್ನ ಮಗನ ಘೋರವಾದಂತ ದೃಶ್ಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಇದು ನಿನ್ನ ಪಾಪಕ್ಕೆ, ಇದು ನಮ್ಮೆಲ್ಲರ ಪಾಪಕ್ಕೆ. ನೀನು ಒಂದೊಂದು ಪಾಪ ಮಾಡುವಾಗ, ನೀನು ಕುಡಿಯುವಾಗ, ನೀನು ಸಿಗರೆಟ್ ಸೇದುವಾಗ, ವ್ಯಭಿಚಾರ ಮಾಡುವಾಗ, ಅನೈತಿಕ ಸಂಬಂಧ ಹಾಗೂ ಅನೇಕರ ವಿಷಯಕ್ಕೆ ತಲೆ ಹಾಕಿ ಚಾಡಿ ಕೇಳುವ, ಕದಿಯುವ, ಸುಳ್ಳೇಳುವ, ಅಪದೂರು, ನಿನ್ನ ಒಂದೊಂದು ಪಾಪಕ್ಕೆ ನೀನು ಕೊಡುವಂತ ಚಡಿಯೇಟು ಯೇಸುವಿಗೆ ಎಂಬುದಾಗಿ ಮರಿಬೇಡ. ಕಣ್ಣುಗಳನ್ನು ಮುಚ್ಚುತ್ತಾ ಯೇಸುವಿನ ಕಡೇ ಪ್ರಾರ್ಥನೆ, ಮೊದಲನೆಯ ಪ್ರಾರ್ಥನೆ. ಅಪ್ಪ, ಇದೋ ನಿನ್ನ ಆಲಯದಲ್ಲಿ ಎಲ್ಲವೂ ನಿಂದನೆ, ಅವಮಾನ ಎಲ್ಲವೂ ಮುಗಿಸಿದ ಮೇಲೆ ಮರಣವನ್ನ, ತನ್ನ ಆತ್ಮವನ್ನು ಒಪ್ಪಿಸುವಾಗ, ಅಪ್ಪ, ನನ್ನ ಆತ್ಮವನ್ನು ಒಪ್ಪಿಸ್ತೇನೆ, ನೀನು ಹೇಳಿದ ಕೆಲಸವನ್ನು ಮುಗಿಸಿ ಬರ್ತಿದ್ದೇನೆ, ಸ್ವೀಕರಿಸು.
ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಎಲ್ಲೋ ಒಂದು ಲೋಕ ಇದೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೇತಾಡುವಂತ ಯೇಸು, ಆ ಪ್ರಾಣ ನಮ್ಮೆಲ್ಲರಿಗಾಗಿ ಕೊಟ್ಟಂತ ಅಮೂಲ್ಯವಾದ ಪ್ರಾಣ, ನಮ್ಮೆಲ್ಲರ ಪಾಪದ ಕ್ಷಮೆಗಾಗಿ, ಆತನು ಕೊಟ್ಟಂತ ಪ್ರೀತಿಗಾಗಿ ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ನ ಯೇಸುವಿಗೆ ಎಂದು ಒಪ್ಪಿಸಿಕೊಡು. ಎಲ್ಲೋ ಒಂದು ಲೋಕವಿದೆ, ಆ ಲೋಕಕ್ಕೆ ನಾನು ಹೋಗಬೇಕು. ಆ ಲೋಕವು ಪರಿಶುದ್ಧವಾದದ್ದು, ಅದು ನನಗಾಗಿ ಸಿದ್ಧಪಡಿಸಿದಂತ ಲೋಕ. ಆ ಲೋಕವು ಕಷ್ಟ ಇಲ್ಲ, ದುಃಖ ಇಲ್ಲ, ವೇದನೆ ಇಲ್ಲ, ಸಂಕಟ ಇಲ್ಲ, ಜಗಳ ಇಲ್ಲ, ಯಾವ ಕಾಡಕ್ಕೂ ಯಾವ ಚಿಂತೆ ಇಲ್ಲದೆ ನಿಶ್ಚಿಂತರಾಗಿರುವಂತ ಒಂದು ಲೋಕವೇ ಅದೋ ಲೋಕ. ಈ ಗೀತೆಯನ್ನು ಆಡುವಾಗ ನಿಮ್ಮ ಕುಟುಂಬವನ್ನು ಒಪ್ಪಿಸಿಕೊಡಿ, ನಿನ್ನ ಪಾಪವನ್ನು ದೇವನಿಗೆ ಸಮರ್ಪಿಸಿಕೊಡಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಪ್ರತಿಯೊಬ್ಬರನ್ನ ದೇವನಿಗೆ ರಾತ್ರಿ ಅನುಗ್ರಹಿಸಲಿ, ಒಬ್ಬೊಬ್ಬರನ್ನ ಅನುಗ್ರಹಿಸಲಿ. ಎಲ್ಲ ಸೈತಾನ ಕಾರ್ಯಗಳಿಂದ ಬಿಡುಗಡೆ ಮಾಡು, ಮಾಟ ಮಂತ್ರಗಳಿಂದ ಬಿಡುಗಡೆ ಮಾಡು, ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡು, ಅಶುದ್ಧತೆಯಿಂದ ಬಿಡುಗಡೆ ಮಾಡು. ಕರ್ತನೆ, ನಿನ್ನ ಪರಿಶುದ್ಧ ಆತ್ಮನ ಶಕ್ತಿ ಒಬ್ಬೊಬ್ಬರ ಮೇಲೆ ಜ್ವಲಿಸಲಿ. ಕರ್ತನೆ, ಯಾರೆಲ್ಲ ಬಂದಿದ್ದಾರೋ ನಿನ್ನ ಸಾನ್ನಿಧ್ಯಕ್ಕೆ ಒಬ್ಬೊಬ್ಬರನ್ನು ಅನುಗ್ರಹಿಸು, ಮುಟ್ಟು, ಸ್ಪರ್ಶಿಸು. ನಿನ್ನ ಆತ್ಮ, ನಿನ್ನ ಪರಿಶುದ್ಧವಾದ ಆತ್ಮ ತಂದೆಗೆ ಒಪ್ಪಿಸಿಕೊಟ್ಟ ಹಾಗೆ ಈ ಕ್ಷಣದಿಂದ ನಾನು ನಿನಗೆ ಒಪ್ಪಿಸಿಕೊಡ್ತಿದ್ದೇವೆ. ಅಪ್ಪ, ಸ್ವೀಕರಿಸು, ಸ್ವೀಕರಿಸು. ನನ್ನನ್ನು ನಷ್ಟಪಡ್ಲಿಕ್ಕೆ, ನನ್ನ ಆತ್ಮ ನಷ್ಟಪಡ್ಲಿಕ್ಕೆ, ನನ್ನ ಶರೀರ ನಷ್ಟಪಡ್ಲಿಕ್ಕೆ ನೀನು ಬಿಡೋದಿಲ್ಲ ಎಂಬುದಾಗಿ ನಂಬಿದ್ದೇವೆ. ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಣ್ಣುಗಳನ್ನು ಮುಚ್ಚುತ್ತಾ ಈ ಸುಂದರವಾದ ಗೀತೆಯನ್ನು ನೀವು ಕೇಳಿದ್ದೇವೆ. ಈ ಲೋಕದಲ್ಲಿ ಏನು ಇಲ್ಲ ಪ್ರಿಯರೇ, ಮರಣದ ಮುಂದೆ ಇದೋ ಕ್ರಿಸ್ತನ ಮುಂದೆ ಎಲ್ಲವೂ ಬರಿದಾಗಿದೆ. ಓ ಪ್ರಿಯ ಮಗಳೇ, ಮಗನೇ, ಕಡೆಯದಾಗಿ ನಿನ್ನ ಕೈ ಹಿಡಿದು ನಡೆಯುವಂಥದ್ದು ಯಾತ್ರೆ ಯೇಸುವಿನ ಕೈ ಹಿಡಿದು. ಲೋಕವನ್ನ ನಂಬಬೇಡ, ಲೋಕದ ಆಸೆ ಆಮೇಶಗಳಿಗೆ ಬಲಿಯಾಗಬೇಡ. ಇದು ನಿನ್ನಿಂದ ಆದಲ್ಲಿ ಒಂದು ಕುಟುಂಬಕ್ಕಾಗಿ ಪ್ರಾರ್ಥಿಸು. ಇದೋ ಈ ದಾಸನಿಗಾಗಿ ಪ್ರಾರ್ಥಿಸು, ಈ ದಾಸನ ಕುಟುಂಬಕ್ಕಾಗಿ ಪ್ರಾರ್ಥಿಸು. ಏಕೆಂದರೆ ಈ ದಾಸನು ನಿನಗಾಗಿ ಒಂದು ಸೇವೆ ಮಾಡಲು ದೇವನು ಕರೆದಿದ್ದ. ಓ ಪ್ರಿಯ ಮಗಳೇ, ಮಗನೇ, ಇದೋ ಇಂದು ಈ ಲೋಕದ ಎಲ್ಲ ಕಾರ್ಯವನ್ನು ತ್ಯಜಿಸು. ನಿನ್ನಲ್ಲಿರುವಂತ ಕೆಟ್ಟದನ್ನ, ನಿನ್ನಲ್ಲಿರುವಂತ ನಾನಾ ರೀತಿಯ ಮೋಸದ ಸ್ವಭಾವ, ಕ್ರಿಸ್ತನಿಗೆ ಇಷ್ಟವಿಲ್ಲದಂತ ಒಂದು ಸ್ವಭಾವ, ಒಂದುಗೂಡಿಸುವಂತ ಹಾಗೂ ಒಳ್ಳೆಯ ಮಾತನ್ನು ಹೇಳುವ, ಒಳ್ಳೆಯ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವ, ಇದೋ ನನಗಾಗಿ ಕೊಟ್ಟಂತ ಸಮಯವನ್ನ ದೇವನಿಗಾಗಿ ನಾನು ಖರ್ಚು ಮಾಡುವ, ವ್ಯರ್ಥ ಮಾಡುವ ಸಮಯದಿಂದ ನನ್ನನ್ನ ಯೇಸುವೆ, ನೀನು ಕೊಟ್ಟಂತ ಸಮಯವನ್ನ ನಿನ್ನ ಸೇವೆಗಾಗಿ ನಾನು ಉಪಯೋಗಿಸುವಂತೆ ನನ್ನ ದೇಹ, ಮನಸ್ಸಾಕ್ಷಿ ಸ್ಥಿರಪಡಿಸಿ ಎಂಬುದಾಗಿ ಕೇಳಿಕೊಳ್ಳಿ. ನಾವೀಗ ಪ್ರಾರ್ಥಿಸುವಾಗ ಇದು ಕಡೆಯದಾಗಿ ಒಂದೊಂದು ವಾಕ್ಯಕ್ಕಾಗಿ ಹೇಳುವಾಗ ಆಮೇನ್ ಎಂಬುದಾಗಿ ಹೇಳ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತು ಯಾರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಬೇಡ, ಏಕೆಂದ್ರೆ ಸ್ವಾಮಿ ನನಗೆ ತಿಳಿಸುವಂಥದ್ದು, ಇಂದು ಒಳ್ಳೆಯ ವಾಕ್ಯವನ್ನ ನನ್ನ ಮಕ್ಕಳು ಕೇಳಿದ್ದಾರೆ. ನನ್ನ ವಾಕ್ಯವನ್ನು ಕೇಳುವಾಗಲೇ ಎಲ್ಲಾ ಮಕ್ಕಳ ಹೃದಯವನ್ನು ನಾನು ಮುಟ್ಟಿದ್ದೇನೆ, ಅವರ ರೋಗವನ್ನು ನಾನು ತೆಗೆದುಕೊಂಡಿದ್ದೇನೆ. ಅವರು ಮತ್ತೆ ಪಾಪ ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಿದ್ದಲ್ಲಿ ಆ ಕ್ಷಣವೇ ನಾನೆಲ್ಲರನ್ನು ಅಭಿಷೇಕಿಸಿ ಆಯಿತು ಎಂಬುದಾಗಿ ಈ ವಾಕ್ಯದ ಪ್ರಕಾರ ಇದು ವಿಶ್ವಾಸದೊಂದಿಗೆ ಎರಡು ಕೈಗಳನ್ನ ಎದೆಯ ಭಾಗದಲ್ಲಿ ಇಟ್ಟುಕೊಂಡು ಇದೋ ದೇವನು ಕೊಡುವಂತ ಒಂದೊಂದು ವಾಕ್ಯಕ್ಕೆ ಆಮೇನ್ ಎಂಬುದಾಗಿ ಘೋಷಿಸಿರಿ. ರುಜುವಾತು ಮಾಡಿಕೊಳ್ಳಿ, ದೇವನು ಈ ನಿಮಿಷದಲ್ಲಿ ಮುಟ್ಲಿಕ್ಕಿದ್ದಾರೆ. ಕರ್ತನೆ, ಈ ದಾಸನನ್ನು ಆಶೀರ್ವದಿಸು. ಇದೋ ನೊಂದು ಬೆಂದ ಈ ದಾಸನ ಹೃದಯದಿಂದ ಒಮ್ಮುವಂತ ನಿನ್ನ ವಾಕ್ಯ ಅಮೂಲ್ಯವಾದದು. ಇದೋ ಕರ್ತನೆ, ನಾನು ಸಹ ನಿನ್ನನ್ನು ಮುಖಾಮುಖಿ ನೋಡಲು ಆಶಿಸುತ್ತಿದ್ದೇನೆ, ಹಂಬಲಿಸುತ್ತಿದ್ದೇನೆ. ಸ್ವಾಮಿ, ನಿನ್ನ ಕೃಪಾ ಆಶೀರ್ವಾದವನ್ನು ಅನುಗ್ರಹಿಸು. ಇದೋ ಈ ಸಮುದಾಯವನ್ನ ಆಶೀರ್ವದಿಸು ಕರ್ತನೆ, ಈ ಕುಟುಂಬಗಳನ್ನು ಆಶೀರ್ವದಿಸು. ಇವರು ಒತ್ತು ತಂದಿರುವಂತೆಲ್ಲಾ ಕಷ್ಟ ಸಂಕಷ್ಟಗಳಿಂದ ಬಿಡುಗಡೆ ಮಾಡು, ರೋಗದಿಂದ ಬಿಡುಗಡೆ ಮಾಡು, ಎಲ್ಲಾ ಮಾರಕವಾದ ರೋಗದಿಂದ ಬಿಡುಗಡೆ ಮಾಡು, ಕಷ್ಟದಿಂದ ಬಿಡುಗಡೆ ಕೊಡು, ನಾನಾ ಸಾಲದ ಹೊರೆಗಳಿಂದ ಬಿಡುಗಡೆ ಮಾಡು.
ಕರ್ತನೆ, ಯಾರೆಲ್ಲ ಇವರ ಕುಟುಂಬಕ್ಕೆ ನಿಂದನೆ ಅವಮಾನವನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಇವರ ಮೂಲಕ ಅನೇಕ ರೀತಿಯಾದ ಆಶೀರ್ವಾದವು ಒದಗಿಸಲ್ಪಡಲಿ ಕರ್ತನೆ. ಇವರ ಒಂದೊಂದು ಹೆಜ್ಜೆಯನ್ನ ಆಶೀರ್ವದಿಸು, ಇವರ ಮಕ್ಕಳನ್ನು ಆಶೀರ್ವದಿಸು, ಇವರ ಎಲ್ಲಾ ಕಾರ್ಯಗಳನ್ನು ಯೋಜನೆಯನ್ನ ಪೂರ್ತಿಗೊಳಿಸು ಕರ್ತನೆ. ಇವರು ಬೇಡುವಾಗಲೆಲ್ಲ ಪರಲೋಕದ ಆ ಪರಲೋಕ ಮಹಾಶಕ್ತಿಯೊಂದಿಗೆ ನಾನು ಅನುಗ್ರಹಿಸುತ್ತೇನೆಂಬುದಾಗಿ ಹೇಳಿದ್ದೆಲ್ಲ ವಚನ ನೆರವೇರಿಸು. ಅವರ ನಾಲಿಗೆಯಲ್ಲಿ ಸದಾಕಾಲ ನಿನ್ನ ವಾಕ್ಯವು ನುಡಿಯಲಿ. ಅವರು ಯಾರಿಗೆಲ್ಲ ಪ್ರಾರ್ಥಿಸುತ್ತಾರೋ ಅವರೆಲ್ಲರನ್ನ ಅನುಗ್ರಹಿಸು. ಯಾವ ಶತ್ರುಗಳು ಇವರಿಗಿಲ್ಲದಂತೆ ಕಾಪಾಡು. ಹೋಗುವಂತ ಬರುವಂತ ಜಾಗಗಳು ನಿನ್ನದಾಗಿ ಮಾರ್ಪಡಲಿ. ಪ್ರೀತಿ, ಸಮಾಧಾನ, ಐಕ್ಯತೆಯನ್ನು ದಯಪಾಲಿಸು. ಕೆಟ್ಟ ಸ್ವಭಾವಗಳಿಂದ ಬಿಡುಗಡೆ ಮಾಡು. ಕೆಟ್ಟ ಆಲೋಚನೆಯಿಂದ ಬಿಡುಗಡೆ ಮಾಡು. ಕೆಟ್ಟ ನಡತೆಯಿಂದ ಬಿಡುಗಡೆ ಮಾಡು. ವಿಶೇಷವಾಗಿ ಸೈತಾನ ಕಾರ್ಯಗಳಿಂದ ಬಿಡುಗಡೆ ಮಾಡು. ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಿಗಳಿಂದ ಬಿಡುಗಡೆ ಮಾಡು. ಅಪಘಾತಗಳಿಂದ ಬಿಡುಗಡೆ ಮಾಡು. ಆಕಸ್ಮಿಕ ಮರಣಗಳಿಂದ ಬಿಡುಗಡೆ ಮಾಡು. ಶೋಧನೆಯಿಂದ ಬಿಡುಗಡೆ ಮಾಡು. ಆಲಸ್ಯ ಸ್ವಭಾವದಿಂದ ಬಿಡುಗಡೆ ಮಾಡು. ಸೋಮೇರಿತನದಿಂದ ಬಿಡುಗಡೆ ಮಾಡು. ನಿನ್ನ ಪರಿಪೂರ್ಣ ಶಕ್ತಿಯನ್ನು ಅನುಗ್ರಹಿಸು. ನಿನ್ನ ವಾಗ್ದಾನದ ಐಶ್ವರ್ಯ ಈ ನಿನ್ನ ಮಕ್ಕಳನ್ನು ತುಂಬಿಸು ಕರ್ತನೆ. ಈ ಮಕ್ಕಳು ನಿನ್ನ ವಾಕ್ಯದಲ್ಲಿ ತುಂಬಲಿ ಅಪ್ಪ. ಈ ಮಕ್ಕಳು ಕರ್ತನೆ ನಿನ್ನ ವಾಕ್ಯವನ್ನು ಪೂರೈಸಲಿ ಅಪ್ಪ. ನಿನ್ನ ಮೊದಲನೇ ವಾಕ್ಯ ಅಬ್ಬಾ ನಿನ್ನ ಆಲಯದಲ್ಲಿ ಇದ್ದೇನೆಂಬುದಾಗಿ ಹೇಳಿದಂತ ಕಡೇ ವಾಕ್ಯವು ಅಪ್ಪಾ ನನ್ನ ಆತ್ಮವನ್ನ ನಿನಗೆ ಒಪ್ಪಿಸುತ್ತೇನೆ ಎಂಬುದಾಗಿ ಹೇಳಿದಂತ ವಚನ ನಮ್ಮಲ್ಲಿಯೂ ನೆರವೇರಿಸು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಪರಿಸರ, ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲರನ್ನು ಒಪ್ಪಿಸುತ್ತಾ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ. ಎಲ್ಲರೂ ಕರಗಳನ್ನ ಮೇಲೆ ಮಾಡುತ್ತಾ, ಸ್ವರ್ಗದ ತಂದೆ ನಮ್ಮೆಲ್ಲರಿಗೂ ಅಪ್ಪ ಎಂಬುದಾಗಿ ಕರೆಯಲು ಕಲಿಸಿಕೊಟ್ಟಂತ, ಅವರೇ ಹೇಳಿಕೊಟ್ಟಂತ ಅಪ್ಪ ನಮ್ಮನ್ನ ಕ್ಷಮಿಸು ಎಂಬುದಾಗಿ ಹೇಳಿಕೊಟ್ಟಂತ ಆ ಪ್ರಾರ್ಥನೆಯನ್ನ ಕಲಿಸಿಕೊಟ್ಟಂತ ಶಿಷ್ಯರಿಗೆ ಅದೇ ವಾಗ್ದಾನದ ವಾಕ್ಯ ಕ್ಷಮಿಸುತ್ತಾ ಪ್ರೀತಿಯಿಂದ ಎಲ್ಲರೂ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇನ್ನು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯೋದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಸಿ ಹೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಅರಸೇ ಮನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸ್ರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ಆತ್ಮನ ನಾಮದಲ್ಲಿ ಆಮೆನ್.